ಹಾಯ್ ಫ್ರೆಂಡ್ಸ್, ಹೇಮಾ ರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಭಾನುವಾರದ ವೀಡಿಯೋ ಮಾಡ್ತಾಯಿದ್ದೀನಿ. ಭಾನುವಾರ ನಾವು ಮೈಸೂರಿಗೆ ಹೋಗಿದ್ವು. ಯಾಕೆ ಅಂದರೆ ಅಲ್ಲಿ ನಮ್ಮ ಯಜಮಾನರದ್ದು ಹೈಸ್ಕೂಲ್ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ಸೇರಿ ಗುರುವಂದನ ಫಂಕ್ಷನ್ ಇಟ್ಕೊಂಡಿದ್ರು. ಯಾಕೆ ಅಂದರೆ ಅವರು ಚಿಕ್ಕದ್ರಲ್ಲಿ 95 to 96 ಏನೋ ಬ್ಯಾಚಲ್ಲಿ ಓದಿರ್ತಾರಲ್ಲ, 8th 9th 10th ಅವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವಾಗ ನಾವು ಶಿಕ್ಷಕರಿಗೆ ಗುರುವಂದನ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಂತ ಹೇಳಿದರು. ಎಲ್ಲ ಅರೇಂಜ್ ಮಾಡಿದರು. ನಾವು ಬರೋದಕ್ಕೂ ಫಂಕ್ಷನು ಸ್ಟಾರ್ಟ್ ಆಗಲಿಕ್ಕೂ ಒಂದೇ ಆಯಿತು. ನಾವು ಟೈಮ್ ಆಗೋಯ್ತು ಅನ್ನೋದು ಬೇಗ ಬಂದು, ಬಟ್ ನಾವು ಬರೋದಕ್ಕೂ ಅದು ದೀಪಾಚೆ ಎಲ್ಲ ಅವಾಗ ತಾನೇ ಸ್ಟಾರ್ಟ್ ಆಗ್ತಾಯಿತ್ತು. ತುಂಬ ಖುಷಿ ಆಯಿತು ನೋಡಿ. ನಮ್ಮ ಯಜಮಾನ್ರು ಚೈಲ್ಡ್ಹುಡ್ ಫ್ರೆಂಡು, ಅವ್ರ ಹೈಸ್ಕೂಲ್ ಫ್ರೆಂಡೆಲ್ಲ ನೋಡಿ ತುಂಬ ಖುಷಿಪಟ್ಟು ಮಾತಾಡಿ ಎಂಜಾಯ್ ಮಾಡಿಕೊಂಡು ಒಂಥರ ಖುಷಿ ಸಿಕ್ತು ನಮಗೆ. ಅವ್ರ ಖುಷಿ ನೋಡಿ, ಅವ್ರ ಖುಷಿ ಜೊತೆ ನಾವು ಎಂಜಾಯ್ ಮಾಡ್ತಿದ್ದೆವು ನೋಡಿ. ಇವರು 80 ಸರ್ ಅಂತ ಅವ್ರದ್ದು ಹಳೇ ಸರ್ರು, ಸ್ಕೂಲ್ ಸರ್ರು ಎಲ್ಲನೂ ಕರೆಸಿ, ಟೀಚರ್ಸು ಮತ್ತು ನೋಡಿ ಸರ್ನೆಲ್ಲ ಕರೆಸಿದ್ದಾರೆ. ಅವರಿಗೆಲ್ಲ ಸನ್ಮಾನ ಮಾಡಿದ್ರು. ಮತ್ತು ಅವರೆಲ್ಲ ಈ ಚಿಕ್ಕದ್ರದಲ್ಲಿ ಇದ್ದಿದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಕ್ಕಳು ಹೇಳ್ಕೊಂಡ್ರು, ಇವ್ರು ಹೇಳ್ಕೊಂಡ್ರು. ಮತ್ತು ಅವರು ಟೀಚರ್ಸ್ ಎಲ್ಲ ಅವರು ತುಂಬ ಸ್ಪೀಚ್ ಕೊಟ್ಟರು. ನಮಗೆ ತುಂಬ ಉತ್ಸಾಹ ಬಂತು. ಇನ್ನೂ ನಾವು ಹೌದು ತುಂಬ ಚೆನ್ನಾಗಿ ಮಾತಾಡಿದ್ರು. ಶಿಕ್ಷಕರು ಗುರುಗಳು ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ನಮಗೆ ಇದಿರು ಒಳ್ಳೆ ಬೆಲೆ ಕೊಡಬೇಕು ಅವರಿಗೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು ರೌಂಡು ಲೈಟಿಂಗ್ ನೋಡ್ಕೊಂಬೋಣ ಅಂತ ಹೋದು. ಹೊರಗಡೆ ಎಲ್ಲ ಲೈಟಿಂಗ್ಸ್ ಹಾಕಲ್ಲ, ಬರೀ ಪ್ಯಾಲೇಸ್ ಮಾತ್ರ, ಯಾಕಂದ್ರೆ ನೆಕ್ಸ್ಟ್ ವೀಕಿಂದ ಅಂತೆ ಹಾಕೋದು. ಹಾಗಾಗಿ ಪ್ಯಾಲೇಸ್ನೇ 6:30 ಹೋದು. ಮಳೆ ನೋಡಿ, ನಮ್ಲಕ್ಕೆ ನೋಡಿ ಮಳೆ ಬಂತು. ಹಾಗಾಗಿ ಹಾಫ್ ಆನ್ ಅವರ್ ಅಲ್ಲೇ ವೆಯ್ಟ್ ಮಾಡಿ ಅರಮನೆದು 7 ಗಂಟೆ ಕರೆಕ್ಟಾಗಿ ಆನ್ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ಒಂದು ರೌಂಡು ಹಾಗೆ ಹೊರಗಡೆಯಿಂದನೇ, ಮಳೆ ಇಲ್ಲ ಅಂದರೆ ಹೊರಗಡೆ ಇಳಿಬೋದಿತ್ತು. ಆದರೆ ಮಳೆ ಬಂದಿದ್ದ ಸಲುವಾಗಿ ಮಕ್ಕಳೆಲ್ಲ ಇದು ಚಿಕ್ಕವರು, ಹಾಗಾಗಿ ಮಳೇಲಿ ಇಳಿಯೋದು ಬೇಡ, ಸುಮ್ಮನೆ ಯಾಕೆ ವೆದರ್ ಚೆನ್ನಾಗಿಲ್ಲ ಅಂತೇಳಿ ಪೊಲೀಸರೆಲ್ಲೂ ಪಾರ್ಕಿಂಗ್ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ. ಆಲ್ರೆಡಿ ಆಗಲೇ ತುಂಬ ಕ್ರೌಡ್ ಇತ್ತು ಪ್ಯಾಲೇಸ್ ಮುಂದೆ. ಹಾಗಾಗಿ ನಾವು ಇಳಿಯೋಕ್ಕೆ ಹೋಗಲಿಲ್ಲ. ಹಂಗೆ ಸುಮ್ಮನೆ ಒಂದು ಶೂಟ್ ಮಾಡಿಕೊಂಡು ಹಂಗೆ ಹೋದ್ವು. ರೋಡಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಈಗ October 2nd 3rd ಏನೋ ಎಲ್ಲ ಕಡೆನೂ ರೋಡಲ್ಲೆಲ್ಲ ಹಾಕ್ತಾರೆ ನೋಡಿ. ಈಗ ಆಲ್ರೆಡಿ ಒಂದೊಂದು ಕಡೆ ರೆಡಿಯಾಗಿರೋ ಕಡೆ ಹಾಕಿದ್ದಾರೆ. ಇದು ನಮ್ಮ ಮೈಸೂರು ದಸರಾ ಅಂದರೆ ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಮತ್ತು ನೋಡೋಕೆ 2 ಕಣ್ಣೂ ಸಾಲದು, ಮತ್ತು ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ನೋಡೋಣ, ಆದರೆ ನೆಕ್ಸ್ಟ್ ವೀಕ್ ಏನಾರು ಹೋದ್ರೆ ಇನ್ನೂ ವೀಡಿಯೋ ಮಾಡಾಕ್ತೀನಿ. ನಮಗಂತೂ ನಮ್ಮ ಮೈಸೂರು ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಮೈಸೂರವ್ರಿಗೆ ಮೈಸೂರು ಬಗ್ಗೆ ಗೊತ್ತಿರುತ್ತೆ, ಆದರೂ ಬೇರೆಯವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.